ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮದೇ ನೋಡ್ದಂಗೆ ಗೊತ್ತಾಗುತ್ತೆ ಇವತ್ತು ಎಲ್ಲ ಹೋಗ್ತಾ ಇದ್ದೀವಿ ಅಂತ. ಕಾರ್ ಸರ್ವಿಸ್ ಕೊಡಬೇಕಿತ್ತು, ಅದಕ್ಕೆ ಸರ್ವಿಸ್ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಹಂಗೆ ತೋರಿಸು ಹೇಮಂತ್ ಮನೆ. ಹೇಮಂತ್ ಅಣ್ಣ ಅವ್ರ ಮನೇಲೆ ಕಾರ್ ನಿಲ್ಸೋದು ನಾವು. ಹೇಮಂತ್ ಅಣ್ಣಗೆ ಜೈ ಅನ್ಬೇಕು, ನಿಮ್ಮ ಅಭಿಮಾನಿ ಅಣ್ಣ. ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಒಂದು 10 days ಆಗೋಯ್ತು, ಕಾರೇ ತೆಗ್ದಿಲ್ಲ. ಫುಲ್ ಧೂಳಾಗ್ಬಿಟ್ಟಿದೆ. ಸರ್ವಿಸಿಗೆ ಬಿಟ್ಟರು ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನಾಗಿ ಹೋಗೋಣ ಅಂತ ಮಾಡ್ತಾಯಿದ್ದೆ ಅಷ್ಟೆ. ಗಿಲಿ ಕಚ್ಚಿದ್ಯಾ ಅಂತ ನೋಡಬೇಕು. ಅಲ್ಲೇ ಬಂದು ಎಷ್ಟು ದಿನ ಆಯಿತು. ಅಡಿಲ್ ನೋಡಿ ಟೊಬ್ಯಾಕೋ ಫುಲ್ ನಶೆ ಆಗ್ಬಿಡ್ಬೇಕು ಇಲ್ಲಿ, ಅದಕ್ಕೆ ಹಂಗೆ ಇಟ್ಟಿದ್ದೀವಿ. ಬಂದಿಲ್ಲ. ಲೆಟ್ಸ್ ಗೋ. ಹೋಗೋಣ ಬನ್ನಿ ಇವಾಗ. ಲೆಟ್ಸ್ ಗೋ. ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ 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 ಜನರೇ. ಫಿಟ್ ಬೆಲ್ಟ್ ಹಾಕ್ರಿ ಶೆಟ್ಟಿ. ಹಾಕ್ತೇನೆ ಸ್ವಲ್ಪ. ಏನೇನು ಸಮಾಚಾರ ಹೇಳ್ಬೇಕು. ಇದೇನೋ ಮರ ಬೇರೆ ಕಡಿತಾರಲ್ಲ, ಯಾಕೆ ಅಂತ. ಮಗ ನೀನು ಎಲ್ಲ ಓಡ್ಸೋದು ಕಲ್ತಿದ್ಯಾ, ಸಾಕು. ಎಲ್ಲನೂ ಸ್ಟಿಕ್ಕರ್ ತೆಗೆದ್ಬಿಡು. ಎಲ್ಲ ಸ್ಟಿಕ್ಕರ್ ಬೇಡ ಶೆಟ್ಟಿ. ಸ್ವಲ್ಪ ಇದು ಏನು ಅಂದ್ರೆ ನಮ್ಗೆ ಪರ್ಫೆಕ್ಟ್ ಆಗಿ ಓಡಿಸ್ತೀವಿ. ಇದೇನು ಅಂದ್ರೆ ನಮ್ ಕಾರು ಸೇಫ್ ಆಗಿರ್ಬೇಕು ಅಂತ ಇದಿದ್ರೆ ಏನೋ ಒಂದು ಅಡ್ವಾಂಟೇಜ್ ಅಂದ್ರೆ ಯಾರು ಹತ್ರ ಬರಲ್ಲ ನಮ್ ಕಾರ್ ಹತ್ರ. ಇವ್ರು ಯಾರು ಅದಕ್ಕೆ ಇದಕ್ಕೊಂದು ನಾಗೊಂದು ಟ್ಯಾಗ್ ಲೈನ್ ಇದೆ. ಏನಾಗದು ನೀನೇನಂತೀಯ ಅದಕ್ಕೆ? ನಮ್ ಪ್ರಕಾರ ಇದು ಲರ್ನರ್ ಅಂತ. ಲರ್ನಿಂಗ್ ಬ್ಯಾಡ್ಲಿ. ಇವನ್ ಏನ್ ಹೇಳ್ತಾರೆ? ಲರ್ನಿಂಗ್ ಬ್ಯಾಡ್ಲಿ ಅಂತ ಅದು ಹಾಕೊಂಡಿರೋದು. ಜನ್ಮಕ್ಕೆ ಹೋಗೋ ಡೇಂಜರ್ ಹಾಗಾದ್ರೆ ಫುಲ್ ಅಂತ. ಏನ್ ಬೇಡ ಏನು ಓಡಿಸಲ್ಲ, ಓಡಿಸಿ. ಎಲ್ಲ ಒಂಚೂರು ಭಯ ಆಗುತ್ತೆ ಅಂದ್ರೆ ಎಲ್ಲ ಅಪ್ಪಲ್ಲಿ ಒಂಚೂರು ಇನ್ನೊಂದ್ ಸ್ವಲ್ಪ ಅದು ಕಲಿಬೋದು. ಕ್ಲಚ್ ಮೇಂಟೈನಿಂಗ್, ಕ್ಲಚ್ ಬಿಡೋದು ಒಂಚೂರು ಕಲ್ತ್ರೆ ಪರ್ಫೆಕ್ಟ್ ಡ್ರೈವರ್. ನೋಡಿ ಹೇಳ್ದೆ ಆಗ್ಲೇ, ಇದು 2ನೇ ಸತಿ ಸಿಗ್ನಲ್. ಆ ಕಡೆ ಅಲ್ಲೊಂದು ರೋಡ್ ಇದೆ ನೋಡಿ ಫ್ರೆಂಡ್ಸ್, ಅಲ್ಲಿಂದ ಬನ್ನಿ ಅಂದ್ರೆ ಇವನ್ ಬರೋದೇ ಇಲ್ಲ. ಅಲ್ಲಿ ಒಂದೇ ಸತಿಗೆ ಪಾಸ್ ಆಗ್ಬೋದು, ಇಲ್ಲಿ ಬಂದು ನಿಂತ್ಕೊಂತಾನೆ ನೋಡಿ. ಎಷ್ಟು ಕಿಲೋಮೀಟರ್ ಓಡಿಸಿದ್ದೀನಿ ಅಂದರೆ ಕಾಣ್ತಾ ಇದೆ ನೋಡಿ. 4,425 ಕಿಲೋಮೀಟರ್ ಓಡಿಸಿದ್ದೀನಿ. ಅದು ಇದು ಬರ್ತಾ ಇದೆ, ಅದೇನೋ ಸಿಂಬಲ್ ಬಂದು ಪ್ರೆಜರು ಒಂಚೂರು ಅಳ್ದಾಡಿಸಿದ್ರೆ ಸಾಕು, ಪಟ್ ಅಂತ ಎಲ್ಲ ಸೆನ್ಸರ್ ಮಾಡಿ ಇಟ್ಬಿಟ್ಟವ್ರೆ. ಸೆನ್ಸರ್ ಹಾಕಿ ಅದು ಒಂಚೂರು ಅಳ್ದಲ್ಲಿ ಇಡಿಸಿದ್ರೆ ಸಾಕು, ಪ್ರೆಜರ್ ಲಾಸ್ ಅಂತ ಬರ್ತಾ ಇರುತ್ತೆ. ಅವ್ನಿಗೆ ಹೇಳ್ಬೇಕು ಶೋರೂಮ್ ಅವ್ರಿಗೆ ಸರಿ ಮಾಡಿ ಅಂತ. ಈಗ ಥರ್ಡ್ ಪಾರ್ಟಿಯಿಂದ ತರಿಸೋದು ಪೆಟ್ರಾನಿಕ್ಸ್ ಅಂತ ಸಖತ್ತಾಗಿ ವರ್ಕ್ ಆಗುತ್ತೆ. ವರ್ಕ್ ಆಗೋದ್ರಿಂದ ಸಾಕು. ಆ ವಯರ್ ಇಟ್ಕೊಂಡು ಆ ಬ್ಲೂಟೂತ್ ಕರೆಕ್ಟಾಗಿ ಕನೆಕ್ಟ್ ಆಗ್ತಾ ಇರಲಿಲ್ಲ. ಇದರಲ್ಲಿ ನೀಟಾಗಿ ಆ್ಯಪಲ್ಲೂ ಕನೆಕ್ಟ್, ಐಫೋನು ಕನೆಕ್ಟ್ ಆಗುತ್ತೆ, ಆ್ಯಂಡ್ರಾಯ್ಡು ಕನೆಕ್ಟ್ ಆಗುತ್ತೆ. ನೀವು ಯಾರು ಯೂಸ್ ಮಾಡಿದ್ರೆ ಪೆಟ್ರಾನಿಕ್ಸ್ ತೊಗೊಳ್ಳಿ. 1700 ಏನೋ ಇದೆ ಅಮೆಝಾನಲ್ಲಿ, ಆರಾಮಾಗಿ ಬೈ ಮಾಡ್ಬೋದು. ಇದು ನಾನು ಅದೇ 6 months ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಸಾಂಗ್ ಹೋಗಿಂಗ್ ಎಲ್ಲ ನೀಟಾಗಿ ಪರ್ಫೆಕ್ಟ್, ಒಂಚೂರು ಲ್ಯಾಗ್ ಇಲ್ಲದೆ ವರ್ಕ್ ಆಗುತ್ತೆ. ಅಂತ ಶೆಟ್ಟಿ ಅಲ್ವಾ ಇದು ತೊಗೊಂಡಿರೋದು? ಬೆಸ್ಟ್ ವರ್ತು. ನೀಟಾಗಿ ವೈರ್ ಗೀರ್ ಹಾಕೋದು ಜಂಜಾಟ ಇರಲ್ಲ, ಆರಾಮ್ಸಾಗೆ ಹೋಗುತ್ತೆ. ನೋಡಿ ಇವಾಗ ಸಿಗ್ನಲ್ ಬಿಡ್ತು. ಎಷ್ಟೊತ್ತು ಇಲ್ಲೇ ಬಂದು ನಾವು ಆಲ್ರೆಡಿ 10 ನಿಮಿಷದ ಮೇಲೆ ಆಯ್ತು, ಇಲ್ಲೇ ಕಾಯ್ತಾ ಇದೀವಿ. ನೋಡಿ ಈ ರೋಡಲ್ಲಿ ಬಂದಿದ್ರೆ ಇಲ್ಲೆಲ್ಲ ನಿಂತ್ಕೋಬೋದಾಗಿತ್ತು, ಇಲ್ಲೇ ಆರಾಮ್ಸಾಗಿ ಒಂದೇ ಸತಿಗೆ ಪಾಸ್ ಆಗ್ಬಿಡ್ಬೋದಾಗಿತ್ತು. ಹೌದು, ಇಲ್ಲ ಅಂತ. ಇದ್ಯಾಕೋ ಹಿಂಗ್ ಬಂದೆ? ಸ್ಟ್ರೈಟ್ ಒಂದೇ ರೋಡ್ ಇದೆ, ಹಂಗೆ ಹೋಗ್ಬೇಕು. ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ತೋರಿಸು ಅಂತ ಇತ್ತು, ಹಂಗೆ ಹೋಗಿ ಸುತ್ತಾಕೊಂಡಿದ್ದು ಹಿಂಗೆ ಹೋಗ್ಬೋದಲ್ಲ. ಮತ್ತೆ ಕಾರ್ ತಗೊಂಡಿದ್ದು ವಿಡಿಯೋ ಹಾಕ್ತೀನಿ ನಿಮಗೆ ಮಧ್ಯದಲ್ಲಿ. ನಾನು ನನ್ನ ಅಮ್ಮ 4 ಜನ ಫ್ರೆಂಡ್ಸ್, ಅಷ್ಟೇ ಜನ ಹೋಗಿದ್ದು. ನಿಮ್ಮ ಆಂಟಿ ಅಕ್ಕನ ಯಾರು ಬಂದಿದ್ರು? ಅಕ್ಕ ಒಬ್ರು ಬಂದಿದ್ರು, ಸಾರಿ.
ಇವ್ರ ತಮ್ಮನು ಒಬ್ಬ ಆನ್ಲೈನ್ ಅಲ್ಲಿ ಜಾಯ್ನ್ ಆಗಿದ್ದ. ಆನ್ಲೈನಲ್ಲಿ ಜಾಯ್ನ್ ಆಗಿಲ್ಲ, ಅವನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದ, ಆನ್ಲೈನ್ ಅಲ್ಲಿ. ಆನ್ಲೈನಲ್ಲಿ ಜರ್ಮನಿಯಿಂದ ಕನೆಕ್ಟ್ ಆಗಿದ್ದ. ನೋಡಿ ಕಾರ್ ಓಡಿಸ್ಬೇಕಾರೆ ಏನು ಅಂತ ಗೊತ್ತಿಲ್ಲ, ಯಾರೋ ಒಬ್ಬ ಬಂದೇ ಬರ್ತಾನೆ. ಇನ್ನೊಂದೇನಂದರೆ ಈ ಕಾರ್ ತಗೋಬೇಕು ಅಂತ ಫಸ್ಟು ಡಿಸೈಡ್ ಆಗಿರಲಿಲ್ಲ. ವೋಕ್ಸ್ವ್ಯಾಗನ್ ಎಲ್ಲರಿಗೂ ಡ್ರೀಮ್ ಬರುತ್ತೆ ವೋಕ್ಸ್ವ್ಯಾಗನ್ ತಗೋಬೇಕು ಅಂತ. ಜರ್ಮನ್ ಕಾರ್. ಆದರೆ ವೈಫ್ ಹಳ್ಳಿಯವಳಾದ್ರೂ ಪರವಾಗಿಲ್ಲ, ಕಾರ್ ಮಾತ್ರ ಜರ್ಮನಿಯಿಂದ ಬರಬೇಕು ಅಂತಾನೆ ಇದ್ದಿದ್ದು. ಅದಕ್ಕೆ ಮುಂಚೆ ಈ ವರ್ಟಸ್ ಮುಂಚೆ ಇದ್ದಿದ್ದು ಡ್ರೀಮ್ ಕಾರ್ ಬಂದು ಪೋಲೋ ತಗೋಬೇಕು ಅಂತ. ಇಲ್ಲೇ ಲೆಫ್ಟ್ ಹೋಗ್ಬೇಕಿತ್ತು. ಪೋಲೋ ತಗೋಬೇಕು ಅಂತ ಇದ್ದಿದ್ದು. ಆದರೆ ಒಂದು ಪೋಲೋ ಕಾರು ಬುಕ್ ಮಾಡಿದೆ ತಗೋಬೇಕು ಅಂತ. ಅಷ್ಟರಲ್ಲಿ ಲೋನು ಆಯಿತು, ಇವನು ಬಂದಿದ್ದ. ಶೆಟ್ಟಿ ಅವಾಗ ಎಕ್ಸ್ಪೀರಿಯನ್ಸ್ ಹೇಳೋ, ಆ ಕಾರ್ ಯಾಕೆ ನಾವು ಬಿಟ್ವಿ, ಈ ಕಾರ್ ಯಾಕೆ? ಅದು ಸೆಕೆಂಡ್ ಹ್ಯಾಂಡ್ ಕಾರು, ನಂಬರ್ ಕೂಡ ಎಲ್ಲ ಚೆನ್ನಾಗಿತ್ತು. ಏನಿತ್ತು 1947 ರೆಡ್ ಕಲರ್ ಪೋಲೋ ಚೆನ್ನಾಗಿತ್ತು. ಇವನು ಒಂದ್ ದಿವಸ ನನ್ನ ಕರ್ದ, ಬಾ ಹಿಂಗೆ ಕಾರ್ ತಗೊಂಡಿದೀನಿ, ಹೋಗಿ ನೋಡ್ಕೊಂಬರೋಣ. ಅದಕ್ಕೆ ಬೇರೆ ಶೋರೂಮ್ ಅಲ್ಲಿ ಹೆಲ್ತ್ ಚೆಕ್ ಬೇರೆ ಮಾಡಿಸಿದ್ವಿ ಕಾರ್ದು. ಅದಕ್ಕೆ ಬೇರೆ ಎಷ್ಟು 2,000 ದುಡ್ಡು ದಂಡ ಮಾಡಿದ. 3,000 ಅದೆಲ್ಲ ಆಯ್ತು, ದಂಡ ಮಾಡಿದ್ದೆ, ಮಾತುಕತೆ ಆಯ್ತು. ಇವನು 6 ಲಕ್ಷಕ್ಕೇನೋ ಅಲ್ವಾ, 6 ಲಕ್ಷಕ್ಕೆ ಫೈನಲ್ ಆಗಿತ್ತು. ಆಮೇಲೆ ಏನಾಯ್ತು, ಇವನ್ ಸ್ವಲ್ಪ ಲೋನ್ ಇಂದ ಏನೋ ಪ್ರಾಬ್ಲಮ್ ಆಗಿ, ಲೋನಿನ ಪ್ರಾಬ್ಲಮ್ ಮತ್ತೆ ಬಡ್ಡಿ ಜಾಸ್ತಿ. ಹೌದು, 16% ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಸೆಕೆಂಡ್ ಹ್ಯಾಂಡ್ ಕಾರ್ಗೆ. ಮತ್ತೆ ಅದು ಬಂದು ಫೈನಾನ್ಸ್. ಅವ್ರದ್ದೆಲ್ಲ ಸ್ವಲ್ಪ ತಲೆನೋವು, ಅದಕ್ಕೋಸ್ಕರ ಬೇಡ ಕಾರ್ ಬೇಡ ಅಂತ ಡಿಸೈಡ್ ಮಾಡಿ ಕ್ಯಾನ್ಸಲ್. ಆಮೇಲೆ ಅದೇ ಬಿಟ್ಟು ನೆಕ್ಸ್ಟ್ ಇನ್ 1 ತಿಂಗಳಿಗೆ ಹೋಗಿ ಮನೇಲೆಲ್ಲ ಮಾತಾಡಿ ಅದು ತಗೊಂಡ್ರೆ ಫಸ್ಟ್. ಅದು ಮನೆಯಲ್ಲಿ ಸಪೋರ್ಟ್ ಇರ್ಬೇಕು, ಇಲ್ಲ ಅಂದ್ರೆ ಕಷ್ಟ. ನಾನು ಸಪೋರ್ಟ್ ಇರೋ ಕಾರಣ ಒಂದೇ ತಿಂಗಳಲ್ಲಿ ನಾನು ನಮ್ಮಮ್ಮನೇ ಹೋಗಿ, ಅದು ನಮಗೂ ಯಾರಿಗೂ ಹೇಳಿಲ್ಲ, ಸೀಕ್ರೆಟ್ ಆಗಿ ಸರ್ಪ್ರೈಸ್ ಆಗಿ ಹೋಗಿ ಬುಕ್ ಮಾಡಿ ಬಂದಿರೋದು. ಇಷ್ಟ ಆಯ್ತು ಕತೆ. ಪೋಲೋ ತಗೊಳಕ್ ಹೋಗಿ ಸಡನ್ ಆಗಿ ತಗೊಂಡಾಗ ಆದ್ರೂ ಇದು ಮಾತ್ರ ಒಳ್ಳೆ ಬಾರಿ ಕಾರ್, ಇದು ಸೂಪರ್. ನೆಕ್ಸ್ಟ್ ಲೆವೆಲ್ ನುಗ್ಗುತ್ತೆ. ಪವರ್ ಮಾತ್ರ ಫಸ್ಟ್ ಟೈಮ್ ಯಾರು ಓಡಿಸೋರಿದ್ರೆ ಫಿದಾ ಆಗ್ಬಿಡ್ತಾರೆ. ಕಾರು ಕುತ್ಕೊಂಡ್ರೆ ಒಳ್ಳೆ ಆ ಪುಲ್ ಇದೆಲ್ಲ, ಯಾವ್ದಾದ್ರು ಕೂತ್ಕೊಂಡು ಎಕ್ಸ್ಲೇಟರ್ ಕೊಟ್ರೆ ಸೀಟ್ಗೆ ಹಂಗೆ ಹಿಂದಕ್ಕೆ ಹೋಗಿ ಹಿಂಗೆ ಕಚ್ಕೊಂಡ್ಬಿಡ್ತೀವಿ, ಅಷ್ಟು ಪವರ್. ಒಳ್ಳೆ ಏರೋಪ್ಲೇನ್ ಅಲ್ಲಿ ಹೋಗಿರೋರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್. ಆ ಏರೋಪ್ಲೇನ್ ಯಾವಾಗ ಟೇಕ್ ಆಫ್ ಆಗುತ್ತಲ್ಲ, ಅವಾಗ ಪೈಲಟ್ ಎಕ್ಸ್ಲೇಟರ್ ಕೊಡ್ತಾನೆ, ಅವಾಗ ಹೋಗುತ್ತೆ. ಕಾರ್ ಹೋದ್ರೆ, ಕಾರ್ ಓಡಿಸ್ತಾ ಇರೋರಿಗೆ ಒಳ್ಳೆ ಥ್ರಿಲ್ಲು. ಪಕ್ಕದಲ್ಲಿ ಕೂತಿರುವ ಸ್ವಲ್ಪ ಭಯ ಆಗುತ್ತೆ, ಏನು ಈ ಸ್ಪೀಡ್ ಹೊಡಿತಾ ಇದಾರಲ್ಲ, ಕಂಟ್ರೋಲ್ ಮಾಡ್ತಾರಾ ಇಲ್ವಾ ಅಂತ. ಬಟ್ ಕಾರ್ ಮಾತ್ರ ಜರ್ಮನ್ ಮೇಡ್ ಕಾರು. ಜರ್ಮನ್ನೇ ಅಂದ್ರೆ ನಂಗೆ ಅನ್ಸಿದ್ದೇನಂದ್ರೆ, ನನ್ನ ಪರ್ಸನಲ್ ಒಪಿನಿಯನ್, ಈ ಕೊಟ್ಟಿರೋ ದುಡ್ಡಿಗೆ ಇನ್ನೊಂದು ಸ್ವಲ್ಪ ಫೀಚರ್ಸ್ ಕೊಡ್ಬೋದಾಗಿತ್ತು. ಹೌದು, ಅದೊಂಚೂರು ಕಡಿಮೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಎಲ್ಲ ಕೊಟ್ಟಿದ್ರೆ ಅದೊಂದು ಬೇಸಿಕ್ ಚೆನ್ನಾಗಿರೋದು. ಮಿಕ್ಕಿದೆಲ್ಲ ಓಕೆ, ಕೊಟ್ಟಿರೋ ದುಡ್ಡಿಗೆ ಪವರ್ ಕೊಟ್ಟಿದ್ದಾರೆ ಅಷ್ಟೇ, ಬಿಟ್ರೆ ಸ್ವಲ್ಪ ಫೀಚರ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಸ್ಟಿಲ್ ಓಕೆ, ಓಡಾಡೋಕೆ ಒಂದು ಕಾರ್ ಇರಬೇಕು, ಅದು ನಮ್ಮ ಸ್ವಂತದಾಗಿರ್ಬೇಕು. ಅದು ಈ ಕಾರ್ ತಗೋಬೇಕಂದ್ರೆ ಎಷ್ಟೋ ಜನ ಡ್ರೀಮ್ ಎಷ್ಟೋ ಜನದ ಕನ್ಸಿರುತ್ತೆ. ಹೌದು, ಕರೆಕ್ಟ್. ಅಂತ ಕಾರು. ಮತ್ತು ಅದರಲ್ಲಿ ವೋಕ್ಸ್ವ್ಯಾಗನ್ ಅಂದರೆ ನಿಮಗೆ ಗೊತ್ತು, ವೋಕ್ಸ್ವ್ಯಾಗನ್ ಅಂದರೆ ಇವಾಗಿನ ಯೂತ್ಸ್ ಎಲ್ಲ ಎಷ್ಟು ಇಷ್ಟಪಡ್ತಾರೆ. ಮತ್ತು ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಮೇಕಿಂಗ್ ಆಗಲಿ, 3 ಜನ ಸೇರಿ ಒಂದು ಡ್ರೀಮ್ ಕಾರ್ ಇರಬೇಕು ನಮ್ಮ ಹತ್ರ ಅಂತ ಹೇಳೋಕ್ಕೋಸ್ಕರ ಈ ಕಾರ್ ಚೂಸ್ ಮಾಡ್ತೀವಿ. ಜರ್ಮನ್ ಕಾರ್ ಮೇಂಟೈನ್ ಮಾಡೋದಲ್ಲ, ಜರ್ಮನ್ ಕಾರ್ ಮೈಲೇಜ್ ನೋಡಿದ್ರೆ ತಲೆ ಒಂದ್ಸಲ ಗಿರ್ ಅಂದ್ಬಿಡುತ್ತೆ ತಲೆ. ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಮೇಂಟೆನೆನ್ಸ್, ಮೈಲೇಜ್ ಎಲ್ಲ ಕೇರ್ ಮಾಡಿದ್ರೆ ಈ ಕಾರ್ ನೀವು ತಗೊಳ್ಳಲ್ಲ. ನಿಮ್ಮ ಪ್ಯಾಷನ್ ಇದ್ದು ಈ ಕಾರ್ ತೊಗೋಬೇಕಂದ್ರೆ ಅಷ್ಟೇ ತೊಗೊಳಕ್ಕಾಗೋದು. ಮೈಲೇಜು ಹಂಗೆಲ್ಲ ಇದ್ದರೆ ಈ ಕಾರ್ದು ನಾನೇ ಪ್ರಿಫರ್ ಮಾಡ್ತೀನಿ, ತೊಗೊಳಕ್ಕೆ ಹೋಗ್ಬೇಡಿ. ನೋಡಿ ಹಿಂಗೆ ಜರ್ಕ್ ಹೊಡಿಯುತ್ತೆ ಒಂದೊಂದು ಟೈಮು, ನಾನೇ ಓಡಿಸ್ತೀನೋ ಇಲ್ಲ ನನ್ನ ಕಾರೇ ನನ್ನ ಮಾತು ಕೇಳಲ್ವೋ ಗೊತ್ತಿಲ್ಲ. ನಾವು ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಲೂ ತಡೆಯೋಕ್ಕಾಗಲ್ಲ. ಅದು ನೀನು ಮಾಡ್ತಾರೆ, ನೀನು ಇದು ತಪ್ಪೋದು. ಅದಕ್ಕೆ ಯಾಕೆ ಎಲ್ಬೋಲ್ಡ್ ಹಾಕಿದ್ದೀನಿ ಅಂತೇಳಿ, ಲರ್ನಿಂಗ್ ಬ್ಯಾಡ್ಲಿ ಅನ್ನೋಕ್ಕೋಸ್ಕರ ಎಲ್ಬೋಲ್ಡ್ ಸ್ಟಿಕ್ಕರ್ ಇನ್ನೂ ಎತ್ತಿ. ನಾಗ ಒಂಥರ ಫುಲ್ ಟೆರರ್. ಆಮೇಲೆ ಫಸ್ಟ್ ಆದರೆ ಜಾಸ್ತಿ ಬೈತಾ ಇದೆ. ಫಸ್ಟ್ ಎಲ್ಲ
ಡೈರೆಕ್ಟ್ ಬರ್ತಾ ಇತ್ತು. ಇಲ್ಲಿಂದ ತೂಕಂತ ಬಂದ್ಬಿಡೋದು. ಈಗ ಹಂಗೆ ಸ್ವಲ್ಪ ಬರುತ್ತೆ, ಆಮೇಲೆ ನಂಗೆ ಏನು ಮಾಡಕ್ ಟೂ ವೀಲರ್ ಅಲ್ಲಿ ಹೋಗ್ತಿದ್ದಾಗ ನಮ್ಗೆ ಅದು ಎಷ್ಟು ಜನ ಬೈಕ್ ಹೋಗ್ತಾರ. ಅದೇ ನಾವು ಕಾರ್ ಓಡಿಸ್ಬೇಕಾದ್ರೆ ಟೂ ವೀಲರ್ ಆಗಿ ಬೈತೀವಿ, ನಾವು ಟೂ ವೀಲರ್ ಓಡಿಸ್ಬೇಕಾದ್ರೆ ಕಾರ್ನವ್ರಿಗೆ ಬೈತೀವಿ. ಅದು ಯಾಕೆ ಆ ಥರ ಆಗುತ್ತೋ ಗೊತ್ತಿಲ್ಲ. ಅದು ಹಂಗೆ ಅದು ಒಂದು ಲೈನ್ ಡಿಸಿಪ್ಲಿನ್ ಇರಬೇಕು, ನಾವು ಕಲಿಬೇಕು. ಏನ್ ಗೊತ್ತಾ, ಬೆಂಗಳೂರ್ನ ಫಸ್ಟ್ 50 ಲಕ್ಷ ಜನಕ್ಕೆ ಅಂತ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಿಲ್ಡ್ ಮಾಡಿದ್ದಾರೆ. ಹೌದು. ಈಗ ಬೇರೆ ನಾರ್ತ್ ಇಂಡಿಯಾ ಅಲ್ಲಿ ಇಲ್ಲಿ ತಮಿಳ್ನಾಡು ಕೇರಳ ಅವ್ರಗಳೇ ಬಂದು 50 ಲಕ್ಷದ ಜಾಗದಲ್ಲಿ 1 ಕೋಟಿ ಆಗೋಗಿದ್ದಾರೆ. ಬೆಂಗಳೂರಲ್ಲೇ 5-6 ಕೋಟಿ ಜನಸಂಖ್ಯೆ ಆಗೋಗಿದೆ. ಸೊ ಆಬ್ವಿಯಸ್ಲಿ ಏನು ಮಾಡಕ್ ಆಗಲ್ಲ. ಜನ ಜಾಸ್ತಿ ಆಗಿದ್ರೆ ಮನೆಗೆ ಒಂದು ಕಾರು, ಮನೆಗೆ ಮಿನಿಮಮ್ ಟೂ ವೀಲರು ಇದ್ದೇ ಇರುತ್ತೆ. ನೋಡಿ. ಎಲ್ಲೇ ಹೋದ್ರು ಟ್ರಾಫಿಕ್ ಮಿನಿಮಮ್. ಇಲ್ಲಿಂದ ಮೈಸೂರು ಹೈವೇ ಹೋದ್ರೆ ನಾನು ಡೈರೆಕ್ಟ್ ಮೈಸೂರು ಹೋಗಿ ಹನುಮಂತ ಪಲಾವಲ್ಲಿ ಬಿರಿಯಾನಿ ತಿಂತಾ ಇದ್ದೆ. ಆದರೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ. ನಮ್ಮ ಬೆಂಗಳೂರು ನಾವೇ ಏನು ಮಾಡೋಕ್ಕಾತ. ಬೆಂಗಳೂರು ಸಖತ್ತಾಗೇ ಇತ್ತು. ಬೆಂಗಳೂರು ನಾವು ಚಿಕ್ಕವರಿದ್ದಾಗ ಹುಟ್ಟು ಬೆಳೆದಿರೋದೇ ಬೆಂಗಳೂರಲ್ಲಿ, ಬೆಂಗಳೂರು ಬಸವನಗುಡಿಲಿ ಎಲ್ಲ. ಏನು ಮಾಡೋಕ್ಕಾಗಲ್ಲ. ನಮ್ಮ ಬೆಂಗಳೂರು ನಮಗೆ ಚೆಂದ. ಬೆಂಗಳೂರು ಬಿಟ್ಟು ನೀವು ಎಲ್ಲೇ ನಾವೇನೋ ಹೇಳ್ಬೋದು ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಏನು ಅಂತ. ಆದರೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಒಂದಿನ ಇರೋಕ್ಕಲ್ಲ ನಮ್ಮ ಕೈಲಿ. ಏನಂತ ಏನೇ ಆದ್ರೂ ಹೌದು, ಇದು ನಿಜ. ಏನೇನೋ ಕಂಡ ಮೇಲೆ ನಮ್ಮೂರೇ ನಮ್ಗೆ ಮೇಲೆ ಅಣ್ಣವರೇ ಬಂದು ಕನ್ನಡ ವರ್ಡ್ಗಳು ನೋಡಿದಾಗ ಆಗಿದ್ ಮೈ ರೋಮಾಂಚನ. ನಾನು ಏರ್ಪೋರ್ಟ್ ಅಲ್ಲಿ ಯಾರಿದ್ದಾರೆ ಡೀಸೆಂಟ್ ಆಗಿರ್ಬೇಕು ಅಂತ ಹೇಳಿ ಮಾಮ್ ಕನ್ನಡ ಮಾಮ್ ಅಂತ ಫುಲ್ ಕೂಗಾಡ್ಬಿಟ್ಟಿದ್ದೀನಿ. ನಮ್ ಗಾಳಿ ಇದೇ. ಇಲ್ಲಿಂದ ಹೋಗು ನೀನು ಡೆಲ್ಲಿ ಏರ್ಪೋರ್ಟ್ಗೆ ಹೋಗು, ಅಲ್ಲಿ ಉಸಿರಾಡೋ ಗಾಳಿನೇ ಒಂಥರ ಫುಲ್ ಒಂಥರ ಸಫೋಕೇಟ್ ಆಗುತ್ತೆ. ಡಸ್ಟಿ ಏರ್ ತರ ಅನ್ಸುತ್ತೆ. ಬೆಂಗಳೂರಲ್ಲಾದ್ರೂ ಇಷ್ಟ ನೀಟಾಗಿ ಡೀಸೆಂಟ್ ಆಗಿ ಗಾಡಿಗಳು ಓಡಿಸ್ತಾರೆ. ಒಂದ್ ಗಾಡಿ ಗ್ಯಾಪರ್ ಇರುತ್ತೆ. ಡೆಲ್ಲಿಲಿ ಪಪ್ಪಿ ಕೊಡಕ್ಕೆ ಹೋಗ್ತಾರೆ, ಅಲ್ಲೋ ಪ್ರತಿಯೊಬ್ರು ಫುಲ್ ಡೇಂಜರಸ್ ಡ್ರೈವಿಂಗ್ ಮಾಡ್ತಾರೆ. ಹೌದು, ಯಾವ ಲೈನ್ ಡಿಸಿಪ್ಲಿನ್ ಇಲ್ಲ. ನಮ್ಮ ಬೆಂಗಳೂರು ಟ್ರಾಫಿಕ್ ಒಂದು ಬಿಟ್ರೆ ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಬೆಂಗಳೂರಲ್ಲಿ ಏನೇನಿಲ್ಲ. ಆದರೆ ಬೆಂಗಳೂರಲ್ಲಿ ಬದುಕ್ತವನು ಯಾವ ದೇಶಕ್ಕೆ ಬೇಕಾದ್ರೂ ಹೋಗಿ ಬದುಕ್ತಾನೆ ಅನ್ನೋಕ್ಕೆ ದೊಡ್ಡವರು ಹೇಳಿದ್ದಾರೆ, ನಾವೇನು ಹೇಳೋದು ಬೇಕಾಗಿಲ್ಲ. ಬೆಂಗಳೂರಲ್ಲಿ ಬದುಕಿರೋನು ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ತಾನೆ. ಬೇರೆ ಕಡೆ ಬದುಕಕ್ ಏನೂ ಇಲ್ಲ ಅಂದ್ರೂ ಇಲ್ಲಿ ಬಂದವನು ಏನೋ ಒಂದು ಮಾಡ್ಕೊಂಡು ಅದಕ್ಕೆ ಎಲ್ಲ ಬೆಂಗಳೂರನ್ನ ಪ್ರಿಫರ್ ಮಾಡ್ತಾರೆ. ಅಲ್ಲೆಲ್ಲ ಏನಿಲ್ಲ ಬಿಡು, ಎಲ್ಲ ಏನಿಲ್ಲ. ರಿಸೆಪ್ಷನ್ ಬಾ ಇಲ್ಲ ಹೇಳು. ಅವೆಲ್ಲ ಇಟ್ಟಿರೋ ಅವರೇ ಎತ್ತಾಕ್ತಾರೆ. 20 ಸೆಕೆಂಡ್ ಅಷ್ಟೇ ಮಾಡೋದೇನು. ವಿಡಿಯೋ ಆಗ್ತಾನೆ ಇದೆ, ಸುಮ್ಮನೆ ಯಾಕೆ ಬೇಕು. ಸರ್ವಿಸ್ ಸೆಂಟರ್ ಲಾಂಜಲ್ಲಿ ವೆಯ್ಟ್ ಮಾಡೋಕೆ ಹೇಳಿದ್ದಾರೆ. ಲಾಂಜಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್ವಿಸ್ ಅಡ್ವೈಸರ್ ಬರ್ಬೇಕು. ತೊಗೊಂಬ, ನಂಗೊಂದು ಬರಲಿ ತೊಗೊಂಬರೋ. ಮಾತಾಡಿ ಗಂಟ್ಲು ಇದಾಗ್ಬಿಟ್ಟು ಇಟ್ಟಿರೋದನ್ನು ಯುಟಿಲೈಸ್ ಮಾಡ್ಕೋಬೇಕು. 90 ಹಾಕೊಳ್ಳೋಣ. 90 ಹಾಕೊಳ್ಳೋಣ. ಎಷ್ಟಾಗ್ಬೋದು ಸೆಕೆಂಡ್ ಸರ್ವಿಸ್? ಇದಲ್ಲ ನೆಕ್ಸ್ಟ್ ಟೈಮ್ ನಾನು ನೋಡ್ತೀನಿ. ಅದಕ್ಕೆ ಹೊಗೆ ಸ್ವಲ್ಪ ರಿಮೂವ್ ಮಾಡಿಬಿಡಿ ಸರ್, ನಾನು ಸರ್ ಇದು ಮಾಡ್ಕೊತೀನಿ. ಟ್ರೈ ಮಾಡಿ ಸರ್ ಸಂಜೆ ಕೊಡೋಕ್ಕಾದರೆ, ಆಯಿತಾ? ನಿಮ್ಮ ನಂಬರ್ ಕೊಡ್ತೀರಿ? ಅದೇ ಕೊಡ್ತೀರಾ? ಓಕೆ. ಶೂಟಿಂಗ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ಅವರು. ನಾಳೆ ಕೊಡ್ತೀನಿ ಅಂತಾರೆ. ಅದು ಯಾವಾಗ ಕೊಡ್ತಾರೋ ಗಾಡಿನ ಗೊತ್ತಿಲ್ಲ. ಆ್ಯಕ್ಚುಲಿ ಬಂದಿದ್ದು ಲೇಟ್ ಆಯಿತು, 12 ಗಂಟೆ ಆಗೋಯ್ತು ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ. ಮೇ ಬಿ ಇಷ್ಟೊಂದು ಕಾರು ಸರ್ವಿಸ್ ಬಿಟ್ಟ ಮೇಲೆ ಇವಾಗ ನೋಡಿ ನಡ್ಕೊಂಡಾಗ ಪರಿಸ್ಥಿತಿ ಬಂದಿದೆ. ಗಾಡಿ ತರಬೇಕಿತ್ತು, ಆದರೆ ಗಾಡಿ ನಾನು ಹೇಳಿದೆ ನಾನು ಗಾಡೀಲಿಂದ ಬರ್ತೀನಿ,
ಹಂಗೆ ಮನೆಗೆ ಹೋಗೋಣ. ನಂಗೆ ಅಡ್ರೆಸ್ಸೇ ಗೊತ್ತಾಯ್ತಾ ಇರಲಿಲ್ಲ, ಹಿಂದೆ ಮುಂದೆ ಹಿಂಗೆಂಗೋ ಆಗ್ತಾ ಇತ್ತು. ನೋಡು ಆ ರೋಡ್ 3 ಸಲ ರೌಂಡ್ ಪ್ರದಕ್ಷಿಣೆ ಹಾಕಿದ್ದೀವಿ ರಾಜಾಜಿನಗರ್ನ. ಇದು ಯಾವ ರೋಡು? ಇದಕ್ಕೆ ಕರ್ಕೊಂಬಂದೆ, ಇಲ್ಲೇ ನಡಿ. ಇಲ್ಲ ಇದೆಯಲ್ಲ ನೋಡಿ, ಕಾರ್ ಬಿಟ್ಟು ಬಂದು ಇವಾಗ ರ್ಯಾಪಿಡ್ ಹತ್ತಿದ್ದೀವಿ. ಏನು ಮಾಡೋಣ, ಇಬ್ರು ಪ್ರೋಗ್ರೆಸ್. ಆಟೋ ಕಾಯ್ತಾ ಇದ್ದೀವಿ. ಒಂದು ಆಟೋನು ನಮ್ಮ ಏರಿಯಾಗೆ ಬರ್ತಾ ಇಲ್ಲ. ಇಲ್ಲ accept ಮಾಡಿದ್ರು. ಇದ್ದೀವಿ. ಯಾರು ಅಕ್ಸೆಪ್ಟ್ ಮಾಡೋದು? ಅಕ್ಸೆಪ್ಟ್ ಮಾಡಿದ್ರು. ಕ್ಯಾಪ್ಟನ್ ಈಸ್ ಆನ್ ದ ವೇ. ಕ್ಯಾಪ್ಟನ್ ಬರ್ತಾ ಇದ್ದಾರಂತೆ. ಓ ತುಂಬಾ ದೂರ ಇದ್ದಾರೆ ಕ್ಯಾಪ್ಟನ್ ಇಲ್ಲ. ನಮ್ಮನ್ನ ಬಂದು ಕರ್ಕೊಂಡು ಹೋಗಿ ಮನೆಗೆ ಹೋಗೋಷ್ಟರಲ್ಲಿ ಆಗುತ್ತೆ. ಡೇ ಪೂರ್ತಿ ಬರೀ ಸರ್ವಿಸೇ ಆಗೋಯ್ತು ಗಾಡಿಗೆ. ರಾಜಾಜಿನಗರ್ ಮೇನ್ ರೋಡಲ್ಲಿ ನಿಂತಿದ್ದೀವಿ. ಏನು ಮಾಡೋಣ, ಸಮ್ ಟೈಮ್ ಇಟ್ ಹ್ಯಾಪನ್ಸ್. ಗಾಡಿ ತೊಗೊಂಬರ್ಬೇಕಿತ್ತು ಅನಿಸ್ತಾ ಇದೆ ಇವಾಗ. ಏನು ನೆಕ್ಸ್ಟ್ ಮಾಡೋಕ್ಕಾಗಲ್ಲ. ಟೈಮಿಂದ ಗಾಡಿ ತೊಗೊಂಬಂದು ನಮ್ಮ ಗಾಡೀಲಿ ನಾವು ಹೋಗ್ಬೇಕು. ಸುಮ್ಮನೆ ಆಟೋ ಇದೇ 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಹಾಂ ಆರಾಮಾಗಿ 2-3 ದಿವಸ time ಓಡಾಡ್ಕೋಬೋದು. ಓಡಾಡ್ಬೋದು. ನನಗೆ ಅಡ್ರೆಸ್ ಗೊತ್ತಾಗಿರಲಿಲ್ಲ. ಇದು ಫಸ್ಟ್ ಟೈಮ್ ಬಿಟ್ಟಿರೋ ಸರ್ವಿಸ್ ಸೆಂಟ್ರು. ಲಾಸ್ಟ್ ಟೈಮ್ ಎಲ್ಲ ಮೈಸೂರು ರೋಡ್ ಹತ್ರ ಬಿಡ್ತಾ ಇದ್ದೆ. ಇದ್ರಲ್ಲಿ ಹೋಗ್ತಾ ಇದ್ದೀವಿ. OTP 8179. ಸಾರಿ 8179. ನೋಡಿ, ಆಟೋದಲ್ಲಿ ಹೋಗಿ ಎಷ್ಟೋ ದಿನ ಆಗಿತ್ತು. ಮಾತಾಡ್ತವ್ರೆ ಸೀಸಾ ಇದ್ದಂಗಿದೆ, ಜಾಸ್ತಿ ಇದೆ. ಸೇರ್ತೈತಲ್ಲ ಆಟೋ. ಸರ್ವಿಸ್ ಆಗಿ ಬಂದಿದೆ, ಫುಲ್ ಕ್ಲೀನ್, ಫಾಸ್ಟ್, ಘಮ ಅಂತಿದೆ ಕಾರ್ ಒಳಗೆಲ್ಲ ಅಲ್ವಾ? ಗಮ್ಮ ಅಂತೈತೆ. ಅದೇ AC ವಾಸನೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಲಾಸ್ಟ್ ಟೈಮ್ ಸ್ಯಾಟಿಸ್ಫೈಡಾ? ಸ್ಯಾಟಿಸ್ಫೈಡ್. ಲಾಸ್ಟ್ ಟೈಮ್ ಟೈಮ್ ಹೋಗಿದ್ವಲ್ಲ ಸರ್ವಿಸ್ ಮಾಡಿಸಿ. ಮತ್ತೆ ಅದೇ ಹೇಳಿ ನಾನು ಎಲ್ಲ ಮಾಡಿಕೊಟ್ಟಿದ್ದೀನಿ ಹೋಗಿ ಅಂತ. ಎಲ್ಲ ಓಕೆ, ಸ್ಯಾಟಿಸ್ಫೈಡ್. ನಾಳೆ ಇದು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಬ್ಬರು ಡ್ರೆಸ್ ಕೋಡ್ ಚೇಂಜ್ ಆಗಿ ನಾನು ಅದೇ ಡ್ರೆಸ್ಸಲ್ಲಿದ್ದೀನಿ ಕೊಳಕಾತರ. ಓಕೆ ಹಾಯ್ ಗೈಸ್, ನೋಡಿ ಫೈನಲಿ ಸರ್ವಿಸ್ ಮುಗಿಸ್ಕೊಂಡು ಬಂದೆ. ಬಿಲ್ ಎಷ್ಟಾಯಿತು ಅಂದರೆ 0 ರೂಪೀಸ್ ಆಗಿದೆ ಬಿಲ್ಲು. ನೋಡಿ ಗೊತ್ತಾಗುತ್ತೆ ನಿಮಗೆ. ಹೋಟೆಲ್ ಬಿಲ್ಲು 0 ರೂಪೀಸ್ ಆಗಿದೆ. ಫೈನಲಿ Volkswagen ಒಟ್ಟಸ್ ಅಂದರೆ ಎಲ್ಲರೂ ಜಾಸ್ತಿ ಖರ್ಚಾಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ ಎಲ್ಲರೂ ಅಂತಾರೆ. ಆದರೆ ಯಾವುದೇ ಕಾರ್ ಅದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ರಿಲಯಬಲ್ ಆಗೇ ಇರುತ್ತೆ. ಅದು ಕಾಸ್ಟ್ಲಿ ಇರೋಲ್ಲ, ಅದು ಜಾಸ್ತಿ ಇರೋಲ್ಲ. ಅಂದರೆ ನಾವು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಫಸ್ಟ್ 2 ಸರ್ವಿಸು ಫ್ರೀ ಸರ್ವಿಸ್ ಇತ್ತು. ಫ್ರೀ ಸರ್ವಿಸಲ್ಲೂ ಯಾವುದು ಪಾರ್ಟ್ ಆಗಲಿ ಏನಾಗಲಿ ಚೇಂಜ್ ಮಾಡಲಿಲ್ಲ. ನೆಕ್ಸ್ಟ್ ಸರ್ವಿಸ್ ಮಾಡಬೇಕು ಎಷ್ಟಾಗುತ್ತೆ ಅಂತ. ಇದೇ ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಮುಂದೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಭೇಟಿಯಾಗೋಣ. ಬಾಯ್. ನಮಸ್ತೆ.